ಹಲೋ, ಏನ್ ಮಾಡ್ತಾ ಇದೀಯಾ? ಟೀ ಕುಡಿತಾ ಇದ್ದೀನಿ. ಅಕಸ್ಮಾತ್ ನಾನು ಅಲ್ಲಿದ್ದಿದ್ರೆ? ನೀನಿದ್ದಿದ್ರೆ ನಿನ್ ಜೊತೆ ಸೇರ್ಸ್ ಟೀ ಕುಡಿತಾ ಇದ್ದೆ. ಅಕಸ್ಮಾತ್ ಟೀ ಇರ್ಲಿಲ್ಲ ಅಂದಿದ್ರೆ? ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಅಕಸ್ಮಾತ್ ಟೀ ಮಾಡೋಕೆ ಐಟಮ್ಸ್ ಇರ್ಲಿಲ್ಲ ಅಂದಿದ್ರೆ? ಅಂಗಡಿಗೆ ಹೋಗ್ತಾ ಇದ್ದೆ, ಐಟಮ್ ತಗೊಂಡ್ಬರ್ತಾ ಇದ್ದೆ, ಆಮೇಲೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಒಟ್ಟಿಗೆ ಟೀ ಕುಡಿತಿದ್ದೆ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸಾರಿ ಬೇಬಿ, ಲೇಟ್ ಆಗೋಯ್ತು. ನನಗೆ ನೀನ್ ವೇಟ್ ಮಾಡೋದಂದ್ರೆ ಒಂಚೂರು ಇಷ್ಟ ಇಲ್ಲ. ಸಾರಿ ಎಲ್ಲ ಕೇಳ್ಬೇಡ ಬೇಬಿ, ನಾನು ಅಷ್ಟೊಂದು ವೇಟ್ ಮಾಡಿಲ್ಲ. ನೀನ್ ಆರಾಮಾಗಿ ಬಂದು ಆರಾಮಾಗಿ ಕುತ್ಕೋ. 11 ಗಂಟೆ ಆಗ್ತಿದ್ದ. ಮಿಂಟ್ರುಗಳು ನೋಡಿ ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿ ಹೇಳಿದ್ದೆ, ಟಿಕಾ ಮುಚ್ಕೊಂಡು ಬೇಗ ಬಾ, ಇಲ್ಲ ಟ್ರಾಫಿಕ್ ಅಲ್ಲಿ ಸಿಗಾಕೋತೀವಿ ಅಂತ. ಊರಿಂದ ಸ್ನಾನ ಮಾಡ್ದೆ, ಟಿಕಾ ತೊಳಿದ್ದೆ, ಊಟ ಮಾಡ್ದೆ. ನಾನು 9 ಗಂಟೆಗೆಲ್ಲ ಬಂದು ಕುತ್ಕೊಂಡಿದ್ದೀನಿ. 2 ಅವರ್ ಇಂದ ಕಾಯ್ತಾ ಇದ್ದೀನಿ ಉಳಿಗೆ. ಬಂದು ಫೋನ್ ಮಾಡಿದ್ರೆ 2 ನಿಮಿಷ ಬೇಬಿ, 2 ನಿಮಿಷ ಬೇಬಿ, ಬೇಗ ರೆಡಿಯಾಗಿ ಬರ್ತೀನಿ. ಆಮೇಲೆ ಬಂದು ವೇಟ್ ಮಾಡಿದ್ರೆ ಬೇಜಾರಾಗುತ್ತೆ ಅಂತ ಟಿಕಾ ಎಲ್ಲ ಮಾತಾಡ್ತಾಳೆ. ಶಾಪಿಂಗ್ಗೆ ಮಾಲ್ಗೆ ಹೋಗೋಣವಾ? ಇವತ್ತು ಬೇಗ ಮುಗಿಸ್ಬಿಡ್ತೀನಿ ಶಾಪಿಂಗ್ ನ. ಬೇಬಿ ಆರಾಮಾಗಿ ಟೈಮ್ ತಗೋ, ಆರಾಮಾಗಿ ಶಾಪಿಂಗ್ ಮಾಡು, ಓಕೆನಾ? ಬೇಗ ಶಾಪಿಂಗ್ ಮಾಡ್ತೀನಿ. ಗುರು ಮೊದಲನೇ ಅಂಗಡಿಯಲ್ಲಿ ಉಳಿ ಬಟ್ಟೆ ಇಷ್ಟ ಆಗುತ್ತೆ ಗುರು. ಆದ್ರೂ ಕೂಡ ಮಾಲೆ ಎಲ್ಲ ಸುತ್ತಾಡಿಸ್ತಾಳೆ. 50 ಅಂಗಡಿ ಮತ್ತೆ ಬಟ್ಟೆ ಹುಡುಕಕ್ಕೆ. ಅಕ್ಕಳು ಇದಕ್ಕಿಂತ ಒಳ್ಳೆ ಬಟ್ಟೆ ಸಿಗುತ್ತೆ ಅಂತ ಈ ಬೇವರ್ಸಿ ಮಾಲೆಲ್ಲ ಸುತ್ತಾಡಿಸ್ಬಿಟ್ಟು ಕೊನೆಗೆ ಅದೇ ಅಂಗಡಿ ಬಂದು ಅದೇ ಬಟ್ಟೆ ತಗೊಂಡು 10 ಸತಿ ಕೇಳ್ತಾಳೆ, ಚೆನ್ನಾಗಿದೆ ಅಲ್ವಾ ಬೇಬಿ, ಚೆನ್ನಾಗಿದೆ ಅಲ್ವಾ ಬೇಬಿ. ನಾನು ಅಂತೀನಿ. ಆಲೆ ಬೆಳಗ್ಗೆ 5 ಗಂಟೆಗೆ ಫೋನ್ ಹಾಕ್ತಾಳೆ, ಇದಕ್ಕಿಂತ ಇದ್ರ ಪಕ್ಕದಲ್ಲಿ ಇತ್ತಲ್ಲ ಆ ಬಟ್ಟೆ ಚೆನ್ನಾಗಿತ್ತು ಅಂತ. ಮತ್ತೆ ಮಾಲ್ಗೆ ಹೋಗ್ಬೇಕು, ಚೇಂಜ್ ಮಾಡ್ಸೋದು ಕೆಲವ್ರೆ. ನಾಳೆ ಕೂಡ ಶಾಪಿಂಗ್ ಮಾಡಕ್ ಹೋಗೋಣ. ನಾಳೆನೂ ಹೋಗ್ತಾ ಇದೀವಿ ಶಾಪಿಂಗ್ ಶಾಪಿಂಗ್ ಶಾಪಿಂಗ್. ಲೌಡ ಅಂದ್ರೂ ಬರಲ್ಲ ನಾಳೆಯಿಂದ. ಸುಂದಾರಿ ಅಂತ ಕೇಳಲಿ ನಿನ್ನ ಅತ್ತನ್ ದೇವರ್ಸಿ. ಹೆಂಡತಿ ನಾನು ಕಿಡ್ನಾಪ್ ಮಾಡಿದ್ದೀನಿ. ಯಾರು ಮಾತಾಡ್ತಾ ಇರೋದು? ಲವ್ರೆ, ಕಿಡ್ನಾಪರ್ ಮಾತಾಡ್ತಾ ಇದ್ದೀನಿ. ನೀನ್ ಹೆಂಡತಿ ಬೇಕಾದ್ರೆ ಇವಾಗಿಂದ ಇವಾಗ್ಲೂ 10 ಲಕ್ಷ ಕಳ್ಸು. 10 ಲಕ್ಷನಾ? ಅಣ್ಣ ಪ್ಲೀಸ್ ಅಣ್ಣ, ನಮ್ ಕಂಪ್ನಿಯವ್ರು ಕೂಡ ನನಗೆ 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಅಣ್ಣ. ಬೋಳಿ ಮಗನೆ IT ಕಂಪ್ನಿ ಕೆಲಸ ಮಾಡ್ತಿದ್ಯಾ, 10 ಲಕ್ಷ ಪ್ಯಾಕೇಜ್ ಕೂಡ ಇಲ್ವಾ ನಿನಗೆ? ಅಣ್ಣ ನಂದು ಸರ್ವಿಸ್ ಬೇಸ್ ಕಂಪ್ನಿ ಅಣ್ಣ. ಲೌಡ ಅಂದ್ರೂ 10 ಲಕ್ಷದ ಪ್ಯಾಕೇಜ್ ಕೊಡಲ್ಲ. ಬೋಳಿ ಮಕ್ಕಳು ಹೋದ್ ವರ್ಷ ಬರೀ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನೋ ಇಷ್ಟೊಂದು ಕಮ್ಮಿನಾ ನಿನ್ಗೆ? ಇದಕ್ಕಿಂತ ನಮ್ದೇ ಪರವಾಗಿಲ್ಲ. ಒಂದ್ ಕಾಲ್ ಹಾಕಿದ್ರೆ ಸಾಕು 15% ಜಾಸ್ತಿ ಕೊಡ್ತಾರೆ. ನೋಡಿ ಅಣ್ಣ, 12 ಅವ್ರು ಕೆಲಸ ಮಾಡ್ತೀನಿ, ಆದ್ರೂ 5% ಹೈಕ್ ಮಾಡಿದಾರೆ ಅಷ್ಟೇ. ನನಗೆ 7 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿದ್ರು 10 ಲಕ್ಷದ ಪ್ಯಾಕೇಜ್ ಕೊಟ್ಟಿಲ್ಲ ಮಿಂಡ್ರುಗಳದವರು. ಹೋಗ್ಲಿ ಬಿಡು, ನನ್ ಜೊತೆ ಕಳ್ತನ ಮಾಡ್ತೀಯಾ? ರೆಫರ್ ಮಾಡ್ಲಾ ನಮ್ ಗ್ಯಾಂಗಿಗೆ? ನಾ ರೆಫರ್ ಮಾಡ್ಬಿಡಿ, ತುಂಬಾ ಒಳ್ಳೇದಾಗತ್ತೆ. ರೂಲ್ಸ್ ಏನಾದ್ರು ಇದೆಯಾ ನಿಮ್ ಕಂಪ್ನಿಯಲ್ಲಿ? ಜಾಸ್ತಿ ಏನಿಲ್ಲ ಗುರು. ಮಂತ್ ಸ್ಟಾರ್ಟಿಂಗ್ ನಲ್ಲಿ ಫೋನ್ ಮಾಡಿ ಎದುರಿಸ್ಬೇಕು, ಮಂತ್ ಎಂಡ್ ಅಲ್ಲಿ 1-2 ಕಿಡ್ನಾಪ್ ಮಾಡ್ಬೇಕಷ್ಟೇ. ಸರಿ ಅಣ್ಣ, ಏನ್ ಪ್ಯಾಕೇಜ್ ಕೊಡ್ತೀರಾ? 15 ಲಕ್ಷ ಮಂತ್ಲಿ ಪ್ಯಾಕೇಜ್, 1 ಲಕ್ಷ ಜಾಯ್ನಿಂಗ್ ಬೋನಸ್. ಸರಿ ಅಣ್ಣ, ಈ ಮಿಂಡ್ರುಗುಟ್ಟಿ ನೋಟಿಸ್ ಪೀರಿಯಡ್ ಮುಗ್ದಿದ ತಕ್ಷಣ ಬರ್ತೀನಿ. ಸರಿ ಮಗ, ನೀನ್ ಹೆಂಡತಿನ ಮನೆ ಕಳಿಸ್ತೀನಿ, ಬೇಗ ಜಾಯ್ನ್ ಆಗ. ಟೈಮಲ್ಲಿ ನೀವೇನ್ ಮಾಡ್ತಾ ಇರ್ತೀರಾ? ಖಾಲಿ ಟೈಮಲ್ಲಿ ನಾನು ಮಲ್ಕೊಂಡ್ಬಿಡ್ತೀನಿ ಆತ. ಫುಲ್ ಟೈಮ್ ಇದ್ದಾಗ ಏನ್ ಮಾಡ್ತೀರಾ? ಫುಲ್ ಟೈಮ್ ಇದ್ದಾಗ ಸ್ನಾನ ಮಾಡಿ, ಹಣ್ಣು ತೊಳ್ಕೊಂಡು, ಊಟ ಮಾಡಿ ಮತ್ತೆ ಬಂದ್ ಮಲ್ಕೋತೀನಿ. ಇವಾಗ ಇಲ್ಲೇನ್ ಮಾಡ್ತಾ ಇದೀರಾ? ಮಲ್ಕೊಂಡೇ ಬಂದಿದ್ದೀನಿ. ಸರಿ, ಇವಾಗ ಎಲ್ಲಿ ಹೋಗ್ತೀರಾ? ಇವಾಗ ನೀನು ಹಣ್ಣು ಮುಚ್ಕೊಂಡ್ ಜಾಗ ಖಾಲಿ ಮಾಡಿದ್ರೆ ಮತ್ತೆ ಮಲ್ಕೋತೀನಿ. ಇದ್ರೆ ನೆಮ್ಮದಿ ಆಗಿರ್ಬೇಕು.